ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಕೆಲವೇ ಕ್ಷಣದಲ್ಲಿ ಈಗ ರಾಮನಗರದ ಕಡೆಗೆ ಬರ್ತಾ ಇದೆ. ಕೆಲವೇ ಕ್ಷಣದಲ್ಲಿ ರಾಮನಗರಕ್ಕೆ ಎಸ್.ಎಂ.ಕೆ ಅವರ ಪಾರ್ಥಿವ ಶರೀರ ಫ್ಲೈಓವರ್ ಮತ್ತು ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಜನರಿಂದ ಪುಷ್ಪವೃಷ್ಟಿಯನ್ನು ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಬಿಡದಿಯನ್ನು ದಾಟಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಈಗ ಧಾವಿಸಿ ಬರ್ತಾ ಇರತಕ್ಕಂಥದ್ದು. ರಾಮನಗರ ಸರ್ಕಲ್ನಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ಬಿಡದಿಯಲ್ಲಿ ಆದಂಥದ್ದು. ಇದೇ ರೀತಿಯಲ್ಲಿ ರಾಮನಗರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿನ ಸ್ಥಳೀಯ ಶಾಸಕರು, ಅಲ್ಲಿನ ಜಿಲ್ಲಾ ಪಂಚಾಯತ್ ಮೆಂಬರ್ಸ್, ತಾಲೂಕು ಪಂಚಾಯತ್ ಮೆಂಬರ್ಸ್ ಎಲ್ಲರೂ ಕೂಡ ಬಹಳ ಹತ್ತಿರದಿಂದ ಎಸ್ ಎಂ ಕೃಷ್ಣ ಅವ್ರನ್ನ ಕಂಡಂಥವ್ರು, ನೋಡಿದಂಥವ್ರು, ಒಂದು ಅಂತಿಮ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ, ಕೊನೆಯದಾಗಿ ಅವ್ರಿಗೊಂದು ನಮಸ್ಕಾರ ಹಾಕೋಣ, ಕೊನೆಯದಾಗಿ ಅವ್ರ ಮುಖವನ್ನು ನೋಡೋಣ ಅಂತ ಸಾಕಷ್ಟು ಜನ ಆಸೆ ಇಟ್ಕೊಂಡು ಇವಾಗ ಕಾಯ್ತಾ ಇದ್ದಾರೆ. ಸಮಯ ಮೊದಲು ನಿಗದಿ ಮಾಡಿದಂತೆ 10:30ಕ್ಕೆ ಸೋಮನಹಳ್ಳಿಗೆ ಪಾರ್ಥಿವ ಶರೀರ ಬರಬೇಕಾಗಿತ್ತು. ಆದರೆ ಇನ್ನೂ ಕೂಡ ರಾಮನಗರಕ್ಕೂ ಇನ್ನೂ ಬಂದಿಲ್ಲ ಪಾರ್ಥಿವ ಶರೀರ. ಈಗಾಗಲೇ ಸಮಯ 10:20 ಆಗ್ತಾ ಬಂತು. ಸೊ ಹಾಗಾಗಿ 11 ಗಂಟೆ ಮೇಲೇ ಏನಿದ್ರು ಸೋಮನಹಳ್ಳಿ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ರಾಮನಗರ ಆಗಬೇಕು, ಅದಾದ ನಂತರ ಚನ್ನಪಟ್ಟಣ ಆಗಬೇಕು. ರಾಮನಗರ ಚನ್ನಪಟ್ಟಣ ಎರಡೂ ದಾಟಿದ ನಂತರ ಅವರು ಮದ್ದೂರಿಗೆ ಪ್ರವೇಶವನ್ನು ಪಡಿತಾರೆ. ಸೊ ಮದ್ದೂರಿನ ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶ, ಮದ್ದೂರು ದಾಟಿ ಅಲ್ಲಿ ಅವರು ಬರಬೇಕಾದರೆ ಇನ್ನೂ ಸಮಯ ಹಿಡಿಯುತ್ತೆ, ತುಂಬ ಸಾಕಷ್ಟು ಸಮಯ ಬೇಕು. ಕೃಷ್ಣ ಅವರ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ಸೋಮನಹಳ್ಳಿ ತಲುಪಿದ್ದು. ಈಗಾಗಲೇ ಸಾಕಷ್ಟು ಅಂತಿಮ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಅವರ ಸಹೋದರ ಮಗನಾದಂಥ ಗುರುಚರಣ ಅವರ ಜೊತೆಗೆ ಮಾತನಾಡಿಸ್ತೀನಿ. ಸರ್, ಯಾವ ರೀತಿ ಅಂತಿಮ ಸಿದ್ಧತೆಗಳಾಗಿದೆ, ಏನೆಲ್ಲ ಮಾಡ್ಕೊಂಡಿದ್ದೀವಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸಿದ್ಧತೆಗಳಾಯ್ತದೆ. ನನ್ನ ಡಿ.ಕೆ ಅವರು ಉಪಮುಖ್ಯಮಂತ್ರಿಗಳು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ, ಅದೇ ರೀತಿ ನಡೀತದೆ. ನಮ್ಮ ಏನು ಒಕ್ಕಲಿಗ ಸಮುದಾಯದ ಯಾವುದು ವಿಧಿವಿಧಾನಗಳಿದೆ ಅದೇ ರೀತಿ ಅಂತ್ಯ ಸಂಸ್ಕಾರ ನಡೀತದೆ. ಸರ್, ಭಾಳ ಪ್ರಮುಖವಾಗಿ ನಿಮ್ಮ ಜೊತೆ ವೈಯಕ್ತಿಕವಾಗಿ, ಯಾಕಂದರೆ ನೀವು ಫ್ಯಾಮಿಲಿ ಆಗಿದ್ರಿ, ಅವ್ರು ಸಜ್ಜನ ರಾಜಕಾರಣಿ, ಬೇರೆಯವ್ರ ಜೊತೆ ಯಾವತ್ತೂ ಕೋಪ ಮಾಡ್ಕೊಳ್ತಿರ್ಲಿಲ್ಲ, ವಿನಯವಾಗಿ ಎಲ್ಲರ ಜೊತೆ ಮಾತಾಡ್ತಿದ್ರು. ವೈಯಕ್ತಿಕವಾಗಿ ನಿಮ್ಮ ಜೊತೆ ಹೇಗಿದ್ರು ಸರ್? ಅಲ್ಲ, ಈಗ ನಮಗೆ ಅವರು ಯಾವತ್ತಿದ್ರು ದೊಡ್ಡಪ್ಪ, ಇವತ್ತೂ ದೊಡ್ಡಪ್ಪ, ಮುಂದಕ್ಕೂ ಅವರೊಬ್ಬರೇ ದೊಡ್ಡಪ್ಪ ಆಗಿರೋಕ್ಕಾಗೋದು. ಸೊ ನಮ್ಮ ಒಡನಾಟ ಯಾವ ಥರ ಆಯಿತು ಅಂತ ತಂದೆ ಮಗನ ಒಡನಾಟ ಇತ್ತು. ನಾವುಗಳು ಕೂಡ ಅವರು ಏನು ಅಂತಂದರೆ ನನ್ನ ರಾಜಕಾರಣಕ್ಕೆ ತಂದಿದ್ದೇ ಅವರು. ಸೊ ಆದ್ದರಿಂದ ಅವರ ಆದರ್ಶಗಳು, ಅವರು ಹಾಕ್ಕೊಟ್ಟಂಥ ಒಂದು ದಾರಿ, ಇದನ್ನೇ ನೋಡಿಕೊಂಡು ನಾವು ಇವತ್ತಿಂದ ರಾಜಕಾರಣ ಮಾಡ್ಕೊಬರ್ತಾ ಇದ್ವಿ. ಮುಂದಕ್ಕೂ ಅವರು ಹಾಕ್ಕೊಟ್ಟಂಥ ಒಂದು ಏನು ದಾರಿ ಇದೆ ಅದನ್ನೇ ನಾವು ಮುನ್ನಡೆಸ್ಕೋಗೋಕ್ಕೆ ನಾನು ಕೂಡ ಇಚ್ಛೆ ಪಡ್ತೀನಿ. ಇವತ್ತು ಈ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇದ್ದೀರಿ, ಇದಕ್ಕೂ ಅವ್ರಿಗೂ ಇರೋದಂಥ ನಂಟು, ಯಾಕಂದರೆ ಸಾಕಷ್ಟು ಬಾರಿ ಬಂದಾಗ ಇಲ್ಲೇ ಉಳ್ಕೊಳ್ತಿದ್ರು ಅಂತ ಹೇಳ್ತಿದ್ರು. ಉಳ್ಕೊಳ್ತಾ ಇರಲಿಲ್ಲ, ಇಲ್ಲಿ ಕಾಫಿ ಅಂತಂದ್ರೆ ಅವರಿಗೆ ತುಂಬ ಇಷ್ಟವಾದಂಥ ಇದು. ಸೊ ಇಲ್ಲಿ ಬಂದಾಗ ಕಾಫಿ ಕುಡಿಯೋಕ್ಕೆ, ಯಾಕೆ ಅಂತಂದರೆ ಇದು ಅವ್ರದ್ದೇ ಒಂದು ಟ್ರಸ್ಟು. ಆದ್ದರಿಂದ ಇಲ್ಲಿಗೆ ಬಂದಾಗೆಲ್ಲ ಇಲ್ಲಿ ರೆಸ್ಟ್ ರೂಮ್ಗಾಗಲಿ ಬೇರೆ ಒಂದಕ್ಕಾಗಲಿ ಇಲ್ಲಿ ಕೂತ್ಕೊಂಡು ಬೇರೆಯವ್ರ ಎಲ್ಲರೂ ಮಾತಾಡಲಿಕ್ಕೆ ಅವ್ರು ಇಲ್ಲಿ ಬರ್ತಾಯಿದ್ರು. ಸಾಕಷ್ಟು ಕಷ್ಟದ ಸಮಯದಲ್ಲೂ ಕೂಡ ರಾಜ್ಯವನ್ನು ಮುನ್ನಡೆಸಿದಂಥವ್ರು ಅವರು. ನಿಮ್ಮ ಜೊತೆ ವೈಯಕ್ತಿಕವಾಗಿ ಜಿಲ್ಲೆ ಬಗ್ಗೆ ಕನಸು, ರಾಷ್ಟ್ರದ ಜೊತೆಗೆ ರಾಜ್ಯದ ಬಗ್ಗೆ ಇಟ್ಕೊಂಡಿದ್ದಂಥ ಕನಸು ಏನಾರು ಹೇಳಿದ್ರೆ ಹೇಗೆ? ಈಗ ಖಂಡಿತವಾಗ್ಲೂ ಒಬ್ಬ ರಾಜಕಾರಣಿ ಆದಮೇಲೆ ನಾವೊಬ್ಬರು ರಾಜಕಾರಣದಲ್ಲಿ ಇದ್ದಾಗ ಖಂಡಿತವಾಗ್ಲೂ ರಾಜಕಾರಣದ ಬಗ್ಗೆ ನಾವು ಮಾತಾಡ್ತಾ ಇರ್ತಿದ್ದೋ. ಅವರು ಕೂಡ ಮಂಡ್ಯದ್ದು ಏನು ರಾಜಕಾರಣ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಏನಾಗ್ತಾ ಇದೆ ಜಿಲ್ಲೆಯಲ್ಲಿ ಅಂತ ಅವರು ಕೂಡ ನಮ್ಮನ್ನು ಕೇಳ್ತಾಯಿದ್ರು. ನಾವು ಅದಕ್ಕೆ ಯಾವ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ರಾಜಕಾರಣ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೂ ಕೂಡ ವಿವರಣೆ ಮಾಡಿ ಈ ಥರ ಆಗ್ತಾಯಿದೆ, ಈ ಥರ ಆಗ್ಬೋದು ಅನ್ನೋದನ್ನ ನಾವು ಹೇಳ್ತಾ ಇರ್ತೀವಿ. ಅಂತಿಮವಾಗಿ ಅಂದರೆ ಯಾರ್ಯಾರು ನಿಮ್ಮ ಫ್ಯಾಮಿಲಿಯವರು ಇರ್ತಾರೆ, ಅಗ್ನಿ ಸ್ಪರ್ಶ ಯಾರು ಮಾಡ್ತಾರೆ, ಹೇಗೆಲ್ಲ ಸಿದ್ಧತೆ ಆಗಿದೆ? ನಾನು ಹೇಳಿದ್ನಲ್ಲ, ನಮ್ಮದು ಫ್ಯಾಮಿಲಿ ಎಂದಾದ್ಮೇಲೆ ನಮ್ಮ ಅದಕ್ಕೆ ಏನು ಅಂತಂತಂದರೆ ಈಗ ನಾವು ಮೊದಲೇ ದುಃಖಿತ ಆಗಿ ನಾವು ಇನ್ನೂ ಅದರಿಂದ ಇನ್ನೂ ನಮಗೆ ಅದು ಸಿಂಕಿನ್ನೇ ಆಗಿಲ್ಲ. ಸೊ ಆದ್ದರಿಂದ ಫ್ಯಾಮಿಲಿಯವ್ರು ಏನು ತೀರ್ಮಾನ ತಗೋತಾರೆ ಅದೇ ಥರ ನಾವು ಮಾಡ್ತೀವಿ. ಅದರಲ್ಲಿ ಯಾವುದು ಏನು ಗೊಂದಲ ಹಂಗೆ ಹಿಂಗೆ ತಾನೆ. ಏಕೆಂತಂದರೆ ಈಗ ಎಲ್ಲರಿಗೂ ಅದನ್ನೇ ಏನು ಅಂತಂದರೆ ಈಗ ಅವ್ರಿಗೂ ಮೊಮ್ಮಕ್ಕಳುಗಳಿದ್ದಾರೆ. ಸೊ ಹಂಗಾಗಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇದಿಷ್ಟು ಕೂಡ ಅವರ ಅಣ್ಣನ ಮಗ ಗುರುಚರಣ ಅವರ ಮಾತು. ಅಂದರೆ ಎಲ್ಲ ಫ್ಯಾಮಿಲಿಯವರು ಕೂಡ ಒಟ್ಟಾಗಿ ಅವ್ರ ಜೊತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತೀವಿ, ಜೊತೆಗೆ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನೋದು ಕೂಡ ಅವ್ರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ಮಂಡ್ಯ. ಎಸ್ ಎಂ ಕೃಷ್ಣ ಅವರ ಸಹೋದರನ ಪುತ್ರ ಗುರುಚರಣ್ ಅವರು ಮಾತನಾಡ್ತಾ ಇದ್ರು. ಅವರು ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಎಲ್ಲರೂ ಕೂಡ ಈಗ ಅಂತ್ಯ ಸಂಸ್ಕಾರ ನಡೆಯುವ ಸ್ಥಳದಕ್ಕೆ ಬಂದುಬಿಟ್ಟಿದ್ದಾರೆ ಎಲ್ಲರೂ ಆಲ್ಮೋಸ್ಟ್. ಈಗ ಇನ್ನೇನಿದ್ರು ಅಂತಿಮ ಯಾತ್ರೆ ಸೋಮನಹಳ್ಳಿಯನ್ನು ತಲುಪಬೇಕು. ತಾವು ದೃಶ್ಯದಲ್ಲಿ ಈಗ ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಹೊತ್ತಲ್ಲಿ ರಾಮನಗರ ಔಟ್ಸ್ಕರ್ಟ್ಸ್ಗೆ ಬಂದಂಗೆ ಕಾಣಿಸ್ತಾ ಇದೆ. ಐ ಥಿಂಕ್ ರಾಮನಗರ ಔಟ್ಸ್ಕರ್ಟ್ಸ್ಗೆ ಬಂದಂಗಿದೆ ಮೆರವಣಿಗೆ.
ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಮನಗರ ಸಿಟಿ ಎಂಟ್ರ್ ಆಗುತ್ತೆ. ರಾಮನಗರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಿದ್ದಾರೆ, ದೊಡ್ಡ ಮಟ್ಟದಲ್ಲಿ. ಹಾಗಾಗಿ ಅಲ್ಲೂ ಕೂಡ ತುಂಬ ಹೊತ್ತು ಇಲ್ಲದೆ ಹೋದರೂ ಒಂದು 5-10 ನಿಮಿಷ ಆದರೂ ನಿಲ್ಲಿಸಬೇಕಾಗತ್ತೆ ವಾಹನವನ್ನು. ಅದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 1 ಅವರ್ ತಡ ಆಗ್ಬೋದು. ಈಗ ನಿಮಗೆ ಅಲ್ಲಿ ಅಂತಿಮ ದರ್ಶನಕ್ಕೆ ಸೋಮನಹಳ್ಳಿನಲ್ಲಿ 10:30ಯಿಂದ 3 ಗಂಟೆ ಅಂತ ಹೇಳಿದರು. 10:30ಕ್ಕೆ ತಲುಪೋದು ತುಂಬ ಕಷ್ಟ ಇದೆ, ಆಗಲ್ಲ. ಹಾಗಾಗಿ ಅವರು ರೀಚ್ ಆದ ನಂತರ ಅಂತಿಮ ದರ್ಶನದ ವ್ಯವಸ್ಥೆಗಳೆಲ್ಲವೂ ಕೂಡ ಆಗುತ್ತೆ. ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಇವತ್ತು ಮದ್ದೂರಿನ ಸೋಮನಹಳ್ಳಿ ಸಮೀಪ ಜರುಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ನನ್ನ ಜೊತೆಗಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತು ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ನಡೀತಾ ಇದೆ, ಯಾವ ರೀತಿಯೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಸರ್? ಸೊ ಈ ಒಂದು ಅಂತ್ಯಕ್ರಿಯೆ ಮತ್ತು ಅಂತಿಮ ದರ್ಶನ ನಡೆಯುವ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಪೊಲೀಸ್ ಸಿಬ್ಬಂದಿಯವ್ರನ್ನ ನೇಮಿಸಿದ್ದೀವಿ. ಮಾನ್ಯ DIG ಸಾಹೇಬರ ಒಂದು ನೇತೃತ್ವದಲ್ಲಿ ಒಟ್ಟು 3 SP 3 ಅಡಿಷನಲ್ SP ಸೇರಿದಂತೆ 1200ಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ನಾವು ನಿಯೋಜಿಸಿದ್ದೀವಿ. 10 KSRP ಮತ್ತು 12 DR ವಾಹನಗಳನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ನಾವು ಬಂದೋಬಸ್ತಿಗೆ ಬಳಸ್ಕೊಂಡಿದ್ದೀವಿ. ಮುಖ್ಯವಾಗಿ ಸಾರ್ವಜನಿಕರು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ VIP ಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಆಗಮಿಸ್ತಾ ಇರುವುದರಿಂದ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ದರ್ಶನ ಪಡೀಲಿಕ್ಕೆ ಸಾರ್ವಜನಿಕರು ಸರದಿ ಸಾಲಿನಲ್ಲಿ ಬಂದು ದರ್ಶನ ಪಡೆದು ಹೊರಗೆ ಹೋಗುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿ ಕುಟುಂಬ ಸದಸ್ಯರು ಕುಳಿತುಕೊಳ್ಳಿಕ್ಕೆ ಮತ್ತು VVIPಗಳು ಬಂದ ಸಂದರ್ಭದಲ್ಲಿ ಅವರು ಪ್ರತ್ಯೇಕವಾಗಿ ದರ್ಶನ ಪಡೆಯುವ ಒಂದು ವ್ಯವಸ್ಥೆಯನ್ನು ಈಗಾಗಲೇ ನಾವು ಮಾಡಲಾಗಿದೆ. ಸರ್, ಪ್ರಮುಖವಾಗಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಕೂಡ ಪಕ್ಕದಲ್ಲೇ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬಂದಾಗ ಟ್ರಾಫಿಕ್ ಜಾಮ್ ಆ ಥರದ್ದು ಏನಾದ್ರು ಸಮಸ್ಯೆ ಇದೆ, ಅದಕ್ಕೆ ವ್ಯವಸ್ಥೆ ಹೇಗಿದೆ ಸರ್? ಮುಖ್ಯವಾಗಿ ಏನು ನಿಡಘಟ್ಟ ಅಂಡರ್ಪಾಸ್ದಿಂದ ಶಿವಪುರ ಕಡೆ ಹೋಗುವ ವಾಹನಗಳನ್ನು ಅಂತಿಮ ದರ್ಶನ ಪಡೆಯೋಕ್ಕೆ ಬರುವ ವಾಹನಗಳನ್ನು ಹೊರತುಪಡಿಸಿ ಉಳಿದ ವಾಹನಗಳನ್ನು ಅದೇ ರಸ್ತೆಯಲ್ಲಿ ಸರ್ವಿಸ್ ರಸ್ತೆ ಮುಖಾಂತರ ಮದ್ದೂರು ಟೌನ್ಗೆ ತಲುಪುವ ಒಂದು ಡೈವರ್ಷನ್ ಪ್ಲ್ಯಾನನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ವಿವಿಧ ಗಣ್ಯರು ಒಂದು ಆಗಮಿಸುವ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಇನ್ನಷ್ಟು ಹೆಚ್ಚಿನ ಒಂದು ರಸ್ತೆ ಬದಲಾವಣೆಯನ್ನು ಮಾಡ್ತೀವಿ. CM DCM ಸಾಕಷ್ಟು ಸಚಿವರು ಕೂಡ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಂದೋಬಸ್ತ್ ಜೊತೆಗೆ CM ಕಾನ್ವೆ ಯಾವ ರೀತಿ ಇರಲಿಕ್ಕೆ ಸರ್? ಹೆಲಿಕಾಪ್ಟರ್ನಲ್ಲಿ ಬರುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು 1 ಗಂಟೆ 50 ನಿಮಿಷಕ್ಕೆ ಇಲ್ಲಿ ಗೆಜ್ಜಲಗೆರೆ ಹೆಲಿಪ್ಯಾಡ್ಗೆ ಬಂದು ಅಲ್ಲಿಂದ ಅವರನ್ನು ಸೂಕ್ತ ಒಂದು ಭದ್ರತೆಯೊಂದಿಗೆ ಪ್ರೋಟೋಕಾಲ್ ರಂತೆ ಅವರನ್ನು ಇಲ್ಲಿ ಒಂದು ಅಂತಿಮ ದರ್ಶನ ನಡೆಯುವ ಒಂದು ಸ್ಥಳಕ್ಕೆ ಕರೆತರುವ ಎಲ್ಲ ವ್ಯವಸ್ಥೆನ ಮಾಡಿದ್ದೀವಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಒಳಗಡೆ ಎಲ್ಲ ಪ್ರಕ್ರಿಯೆಗಳು ಪೂರ್ಣ ಆಗ್ಬೋದು? ಜೊತೆಗೆ ಯಾವ ರೀತಿ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಸರ್? 3 ಗಂಟೆವರೆಗೆ ಏನು ದರ್ಶನಕ್ಕೆ ಇಡಲಾಗ್ತದೆ. ಅದಾದ ನಂತರ 3 ರಿಂದ 5 ಗಂಟೆವರೆಗೆ ಅಂತ್ಯಕ್ರಿಯೆ ನಡೆಯುವ ಒಂದು ಕಾರ್ಯವಿಧಾನಗಳು ಪ್ರಾರಂಭವಾಗ್ತದೆ 3 ಗಂಟೆಗೆ. ಒಟ್ಟಾರೆಗೆ 5 ಗಂಟೆಗೆ ಇದೆಲ್ಲ ಪ್ರಕ್ರಿಯೆಗಳು ಮುಗಿಯುವ ಒಂದು ಸಾಧ್ಯತೆ ಇದೆ. ಅಂದರೆ ಅವರು ಮಂಡ್ಯದ ಏಕೈಕ ಮುಖ್ಯಮಂತ್ರಿ ಆಗಿದ್ದರು ಅಂತಂತಾರೆ. ಹೆಚ್ಚಿನ ಜನರ ಒಂದು ನಿರೀಕ್ಷೆ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿ ಜನಸಂಖ್ಯೆ ಹೆಚ್ಚಾದರೆ ವ್ಯವಸ್ಥೆ ಹೇಗಿರೋದ್ಲಿದೆ, ಎಲ್ರಿಗೂ ದರ್ಶನಕ್ಕೆ ಅವಕಾಶ ಸಿಗುತ್ತೆ ಹೇಗೆ? ಇಲ್ಲ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತೇಳಿ ನಾವು ಈಗಾಗಲೇ ಪ್ರತ್ಯೇಕವಾಗಿ ಎಟ್ ಎ ಟೈಮ್ VIP ಗಳಿರ್ಬೋದು, ಕುಟುಂಬ ಸದಸ್ಯರು ಮತ್ತು ಸಾರ್ವಜನಿಕರು ಒಂದೇ ಸಂದರ್ಭದಲ್ಲಿ ಎಲ್ಲರಿಗೂ ವೀಕ್ಷಣೆ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಾರ್ವಜನಿಕರು ಮುಖ್ಯವಾಗಿ 2 ಲೈನ್ನಲ್ಲಿ ಒಂದೇ ಸಮಯದಲ್ಲಿ 2 ಲೈನ್ನಲ್ಲಿ ಬಂದು ಒಂದು ದರ್ಶನ ಮಾಡುವ ವ್ಯವಸ್ಥೆ ಮಾಡಿದ್ದೀವಿ. ಇದಿಷ್ಟು ಕೂಡ ಮಂಡ್ಯ SP ಅವರ ಮಾತಾಗಿರುವಂಥದ್ದು. ಯಾವ ರೀತಿಯಾದಂಥ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ, ಯಾವ ರೀತಿಯಾಗಿ ಜನ ದರ್ಶನವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ TV, ಮಂಡ್ಯ.